ಒಂದು ಮಕ್ಕಳಿಗೆ ಪಿಂಪಲ್ಸ್ ಆಗುತ್ತೆ ಗೊತ್ತಾ. ರಾತ್ರಿ ಹಗಲು ಎಲ್ಲ ಮಕ್ಕಳು ಸ್ವಲ್ಪ ಹಠ ಇರುತ್ತೆ, ಹೋಗ್ಬೇಕಂದ್ರೆ ಭಯ ಪಡೋದು. ದೃಷ್ಟಿ ಅನ್ನೋದನ್ನ ಖಂಡಿತವಾಗ್ಲೂ ನಮ್ಮ ಕಾಡಿಗೆ ಹಚ್ಚಿದ್ರೆ ಹುಬ್ಬು ಎಲ್ಲ ಚೆನ್ನಾಗ್ ಬರುತ್ತೆ ಅಂತ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನ್ ಚೈತ್ರ ಶೆಟ್ಟಿ. ಹೇಗಿದ್ದೀರಾ ಎಲ್ರು? ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನ್ಯೂ ಬಾರ್ನ್ಸ್ ಬೇಬಿಗೆ ಕೆಲವೊಂದು ಟಿಪ್ಸ್, ಹಾಗೆ ನಾನು ಯಾವ ರೀತಿ 2 ಮಕ್ಕಳನ್ನ ನೋಡ್ಕೊಂಡಿದ್ದೀನಿ ಅಂತ ಹೇಳಿ ನನ್ನ ಅನುಭವನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಮೊದ್ಲಿಗೆ ಏನಂತಂದ್ರೆ, ಮಕ್ಕಳಿಗೆ ಮೇನ್ ಆಗಿ ಏನ್ ಗೊತ್ತಾ, ಕೆಲವೊಂದು ಮಕ್ಕಳಿಗೆ ಪಿಂಪಲ್ಸ್ ಆಗುತ್ತೆ ಗೊತ್ತಾ. ಚಿಕ್ಕ ಪಿಂಪಲ್ಸ್, ಇಲ್ಲೆಲ್ಲ ಪಿಂಪಲ್ಸ್ ಆಗೋದಿರ್ಬೋದು, ಆತರ ಎಲ್ಲ ಸಮಸ್ಯೆ ಆಗುತ್ತೆ. ಅಂಡ್ ಅದನ್ನ ಒಂದು ಸಲ ನೀವು ಡಾಕ್ಟರ್ ಹತ್ರ ತೋರ್ಸ್ಕೊಳ್ಳಿ. ನನಗೆ ಒಂದು ಕಮೆಂಟ್ ಬಂದಿತ್ತು, ಸೊ ಹಂಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಅದನ್ನ ಡಾಕ್ಟರ್ ಹತ್ರ ತೋರ್ಸ್ಕೊಳ್ಳಿ ಖಂಡಿತವಾಗ್ಲು. ಯಾಕೆ ಗೊತ್ತಾ, ಕೆಲವೊಂದು ಮಕ್ಕಳಿಗೆ ಅದು ಕಾಮನ್ ಇರುತ್ತೆ, ಕೆಲವೊಂದು ಮಕ್ಕಳಿಗೆ ಅದು ಕಾಮನ್ ಇರೋದಿಲ್ಲ. ಸೊ ನಂದು ಚಿಕ್ಕ ಪಾಪುಗೆ ಹಾಗೆ ಆಗಿತ್ತು. ಸೊ 1-2 ದಿನ ನೋಡ್ದೆ, ಅದು ಕಡಿಮೆ ಆಗ್ಲಿಲ್ಲ. ಬಟ್ ನಂಗೆ ಆಮೇಲೆ ಅನಿಸ್ತು ಮಕ್ಳಿಗೆ ಹೇಳೋದಕ್ ಬರೋದಿಲ್ಲ ಅಲ್ವಾ. ಹಾಗಾಗಿ ನಾನು ಡಾಕ್ಟರ್ ಹತ್ರ ತೋರ್ಸಿದಾಗ ನಾರ್ಮಲ್ ಅಂತ ಹೇಳಿದ್ರು. ಅವಳು ನಾರ್ಮಲ್ ಆಗಿ ಆಗುತ್ತೆ, ಅದು ತನ್ನಷ್ಟಕ್ಕೆ ಹೋಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅದನ್ನ ಹಾಗೇನೆ ಗಾಳಿಗೆಲ್ಲ ಬಿಡ್ತಾ ಇದ್ದೆ. ಅಂದ್ರೆ ಮಗುನ ಸ್ವಲ್ಪ ಬಟ್ಟೆನ ಬಿಚ್ಚಿ ಬಿಡ್ತಾ ಇದ್ದೆ. ಸೊ ಹಾಗಾಗಿ ಅದು ಬೇಗ ಕ್ಯೂರ್ ಆಯ್ತು. ಸೊ ಮೊನ್ನೆ ನಂಗೆ ಒಂದು ಸಬ್ಸ್ಕ್ರೈಬರ್ಸ್ ಕೂಡ ಹಾಗೆ ಕೇಳಿದ್ರು, ಏನ್ ಹೇಳ್ತಾರೆ ಅದನ್ನ ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ ಅಲ್ವಾ. ಹಾಗೆ ನೀವು ಕೂಡ ಫಾಲೋ ಅಪ್ ಮಾಡಿ. ಈಗ ಯೂಟ್ಯೂಬರ್ಸ್ ಆಗ ನಮ್ಮ ಅನುಭವನ ಹೇಳ್ಕೊಂತೀವಿ ಬಿಟ್ರೆ ಸಜೆಷನ್ ಕೊಡುವಷ್ಟು ನಾವು ದೊಡ್ಡವರಲ್ಲ. ಡಾಕ್ಟರ್ ಏನ್ ಹೇಳಿದ್ದಾರೆ ಅದನ್ನ ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಮತ್ತೆ ಮಕ್ಕಳು ಈಗ ತುಂಬಾ ಸೆಕೆ ಇರುತ್ತಲ್ವ, ಈಗ ನಮ್ಗೇನೆ ಒಂಥರ ಸೆಕೆ ಇದ್ದಾಗ ಎಷ್ಟು ಇರಿಟೇಟ್ ಆಗುತ್ತೆ. ಆ ಸಮಯದಲ್ಲಿ ಮಕ್ಕಳಿಗೆ ಸಿಕ್ಕಾಪಟ್ಟೆ ಸುತ್ತಿ ಮಲಗಿಸೋದು, ಸಿಕ್ಕಾಪಟ್ಟೆ ಬೆವರು ಆತರ ಎಲ್ಲ ಬಂದ್ ಬಿಡುತ್ತೆ, ಮಕ್ಕಳಿಗೆ ಕಷ್ಟ ಆಗ್ಬಿಡತ್ತೆ. ಅದೊಂದು ಮೇನ್ ನೆನಪಲ್ಲಿ ಇಟ್ಕೊಳ್ಳಿ. ಸುತ್ತಿ ಪರವಾಗಿಲ್ಲ, ಸ್ನಾನ ಮಾಡಿಸಿ ಮಲ್ಗೋ ಟೈಮಲ್ಲೆಲ್ಲ ಚೆನ್ನಾಗಿ ಸುತ್ತಿ. ಯಾಕಂದ್ರೆ ಮಕ್ಕಳಿಗೆ ಕಂಫರ್ಟ್ ಫೀಲ್ ಆಗುತ್ತೆ ಅಲ್ವಾ. ನೀವು ಎಷ್ಟು ಸುತ್ತಿರೋ ಅಷ್ಟು ಚೆನ್ನಾಗಿ ಅವರು ನಿದ್ದೆ ಮಾಡ್ತಾರೆ. ಹಾಗಾಗಿ ಮಲಗಿಸಿ ಪರವಾಗಿಲ್ಲ. ಬಟ್ ಯಾವಾಗ್ಲೂ ಕೂಡ ಬಟ್ಟೆ ಜಾಸ್ತಿ ಹಾಕೋದಕ್ ಹೋಗ್ಬೇಡಿ, ಸ್ವಲ್ಪ ಗಾಳಿಗೆ ಬಿಡಿ, ಮಕ್ಕಳು ಕೂಡ ಸೆಟ್ ಆಗ್ಬೇಕಲ್ವಾ. ಹಾಗಾಗಿ ಈ ಮಳೆ, ಈ ತರ ಬಿಸಿಲು, ಈ ತರ ಎಲ್ಲ ನೋಡ್ಕೊಂಡು ಮಕ್ಕಳಿಗೆ ಬಟ್ಟೆ ಸುತ್ತೋದಿರ್ಬೋದು ಅಥವಾ ಬಟ್ಟೆ ಹಾಕೋದನ್ನ ನೀವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಮತ್ತೆ ಇನ್ನೊಂದೇನ್ ಗೊತ್ತಾ ಗೈಸ್, ಸ್ನಾನ ಮಾಡಿಸಿದ್ಮೇಲೆ ಮಕ್ಕಳಿಗೆ ಲೋಷನ್, ಯಾವ್ದಾದ್ರು ಬೇಬಿ ಕ್ರೀಮ್ ಇರುತ್ತಲ್ವಾ, ಒಂದು ಒಳ್ಳೆ ಬ್ರ್ಯಾಂಡ್ ಬೇಬಿ ಕ್ರೀಮ್ ಅನ್ನ ಯೂಸ್ ಮಾಡಿ. ಯಾಕಂತಂದ್ರೆ ತುಂಬಾ ಒಳ್ಳೇದು ಮಕ್ಕಳಿಗೆ ಕ್ರೀಮು. ಮತ್ತೆ ಪೌಡರ್ ಯೂಸ್ ಮಾಡ್ಬೇಡಿ. ನಾನು ಆಕ್ಚುಲಿ ಪೌಡರ್ ಯೂಸೇ ಮಾಡಿಲ್ಲ, ಇವಾಗ್ಲೂ ಕೂಡ ಯೂಸ್ ಮಾಡೋದಿಲ್ಲ ಪೌಡರ್ನ ನಾನು. ತೀರಾ ಕಡಿಮೆ, ಒಳ್ಳೇದು ಅಲ್ಲ ಅಂತ ಹೇಳ್ತಾರೆ ಅಲ್ವಾ. ಅಂಡ್ ಹೆಚ್ಚಿನವರು ಈ ಊರಲ್ಲಿ ಏನಾಗುತ್ತೆ ಗೊತ್ತಾ, ಸ್ಟಾರ್ಟಿಂಗ್ ಅಲ್ಲಿ ಒಂದು ಬೇಬಿ ಆದಾಗ ಅಷ್ಟು ನಾಲೆಜ್ ಇರೋದಿಲ್ಲ. ಸೆಕೆಂಡ್ ಬೇಬಿಗೆ ನಮಗೆ ನಾಲೆಜ್ ಬಂದಿರುತ್ತೆ. ಬಟ್ ಫಸ್ಟ್ ಬೇಬಿ ಆದಾಗ ಮಕ್ಕಳಿಗೆ ಕೆಲವೊಂದು ಕಡೆ ಎಲ್ಲ ಪೌಡರ್ ಹಾಕಿ ಅಂತ ಹೇಳ್ತಾರೆ. ದಯವಿಟ್ಟು ಆ ತರ ಎಲ್ಲ ಮಾಡೋದಕ್ ಹೋಗ್ಬೇಡಿ ಗೈಸ್, ಅದು ತುಂಬಾನೇ ಹಾರ್ಮ್ಫುಲ್ ಮಕ್ಕಳಿಗೆ ಪೌಡರ್ ಹಾಕೋದು. ಸೊ ಹಾಗಾಗಿ ಅದನ್ನ ಮಾಡೋದಕ್ ಹೋಗ್ಬೇಡಿ. ಅದ್ರ ಬದಲಿಗೆ ಲೋಷನ್ ಈ ತರದೆಲ್ಲ ಹಚ್ಬಿಡಿ, ಚೆನ್ನಾಗಾಗುತ್ತೆ ಮಕ್ಕಳಿಗೆ. ಇವನ್ ಹಚ್ಚಿಲ್ಲ ಅಂತಂದ್ರೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಿಮ್ಗೆ ಆಪ್ಷನ್ ಬೇಕಂತಂದ್ರೆ ಹಚ್ಬಹುದು, ಇಲ್ಲ ಅಂತಂದ್ರೂ ಇಲ್ಲ. ಒಂದು ಕೋಕೋನಟ್ ಆಯಿಲ್ ಇರುತ್ತೆ ನೋಡಿ, ಅದರಲ್ಲಿ ಚೆನ್ನಾಗಿ ಮಕ್ಕಳಿಗೆ ಆಯಿಲ್ ಮಸಾಜ್ ಮಾಡಿ ಉಗುರು ಬೆಚ್ಚಗಿನ ನೀರಲ್ಲಿ ಚೆನ್ನಾಗಿ ಸ್ನಾನ ಮಾಡಿಸಿ ಮಲಗಿಸಿ, ತುಂಬಾ ಚೆನ್ನಾಗಿ ಮಕ್ಕಳು ನಿದ್ದೆ ಮಾಡ್ತಾರೆ. ಹಾಗೆ ಹೊತ್ತಿಗೆ ಸರಿಯಾಗಿ ಅವರಿಗೆ ಹಾಲು ಕುಡಿಸಿದ್ರೆ ಆಯ್ತು. ಮಕ್ಕಳಿಗೆ ಒಂಥರ ಈಸಿ ಅಂತಾನೆ ಹೇಳ್ಬೋದು. ಊಟ ಮಾಡಿಸೋ ಕೆಲಸ ಇರೋದಿಲ್ಲ, ನೀರ್ ಕುಡ್ಸೋ ಕೆಲಸ ಇರೋದಿಲ್ಲ. ಎನಿ ಟೈಮ್ ನೀವು ಫೀಡಿಂಗ್ ಮಾಡಿ ಮನ್ಸಿದ್ರೆ ಆಯ್ತು ಮಕ್ಕಳಿಗೆ. ನೀವು ಆರಾಮಾಗಿರಿ. ನೀವು ಆರಾಮಾಗಿದ್ದಷ್ಟು ಕೂಡ ಮಕ್ಕಳು ಆರಾಮಾಗಿರ್ತಾರೆ, ಏನು ಟೆನ್ಷನ್ ಆಗೋದಿಲ್ಲ. ಸ್ವಲ್ಪ ಸ್ಪೀಡ್ ಆಗಿ ಮಾತಾಡ್ತೀನಿ ಅಂತ ನಿಮ್ಗೆ ಅನ್ನಿಸ್ಬೋದು, ಏನು ಮಾಡೋದಕ್ಕಾಗದಲ್ಲ. ನಾವೆಲ್ಲ ಕುಂದಾಪುರ ಸೈಡ್ ಅಲ್ವಾ, ಮಾತಂತೂ ಸ್ಟಾರ್ಟ್ ಮಾಡಿದ್ರೆ ಎಂಡ್ ತನಕ ಪಟಪಟ ಅಂತ ಮಾತಾಡ್ಕೊಂಡು ಹೋಗ್ತೀವಿ. ನಿಧಾನವಾಗಿ 1-2 ಸಲ ವಿಡಿಯೋಸ್ ಹಾಕೊಂಡು ನೋಡಿ, ನಿಮ್ಗೆ ಅರ್ಥ ಆಗಬಹುದು. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ, ಮಕ್ಕಳು ನಿದ್ದೆ ಪ್ಯಾಟರ್ನ್ ಇರುತ್ತೆ ನೋಡಿ, ನ್ಯೂ ಬಾರ್ನ್ ಅಲ್ಲಿ ಚೇಂಜ್ ಇರುತ್ತೆ, ಒಂದೇ ತರ ಇರೋದಿಲ್ಲ. ಇವತ್ ಮಕ್ಕಳು ಸ್ವಲ್ಪ ನಿದ್ದೆ ಜಾಸ್ತಿ ಮಾಡ್ಬೋದು, ಇಲ್ಲ ನಾಳೆ ಮಕ್ಕಳು ನಿದ್ದೆನೆ ಮಾಡ್ದೇನೆ ಇರ್ಬೋದು, ಹೇಳೋದಕ್ಕಾಗೋದಿಲ್ಲ. ಡಿಪೆಂಡ್ ಆಗೋದು ಮಕ್ಕಳದ ಇದ್ರ ಮೇಲೆನೆ ಅದೆಲ್ಲ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ 1-3 ತಿಂಗಳ ತನಕ ಈ ರಾತ್ರಿ ಹಗಲು ಎಲ್ಲ ಮಕ್ಕಳು ಸ್ವಲ್ಪ ಹಠ ಇರುತ್ತೆ, ಅದು ನಾರ್ಮಲ್ ಆಗಿರುತ್ತೆ. ಕಾಲಿಕ್ ಪೇನ್ ಎಲ್ಲ ಮಕ್ಕಳಿಗೆ ಬರ್ತಾ ಇರುತ್ತೆ. ಮತ್ತೆ ವಾತಾವರಣಕ್ಕೆ ಮಕ್ಕಳು ಸೆಟ್ ಆಗ್ಬೇಕಾಗತ್ತೆ. ಈ ತರ ಎಲ್ಲ ಸಮಸ್ಯೆ ಒಂದಲ್ಲ ಸಮಸ್ಯೆಗಳಿದ್ದೇ ಇರುತ್ತೆ. ಕೆಲವೊಂದೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಯಾವ್ದನ್ನ ಡಾಕ್ಟರ್ ಹತ್ರ ಹೋದ್ರೆ ಕ್ಯೂರ್ ಆಗುತ್ತೆ, ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನೋದನ್ನ ಒಂದ್ಸಲ ನೋಡ್ಕೊಳ್ಳಿ. ಹೆಚ್ಚಾಗಿ ಏನಂತಂದ್ರೆ ಮಂತ್ಲಿ ಒನ್ಸ್ ಮಕ್ಕಳ ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ. ಬೆಳವಣಿಗೆ ಎಲ್ಲ ಕರೆಕ್ಟ್ ಆಗ್ತಾ ಇದೆಯಾ ಅಂತ ಹೇಳಿ ಅವರೆಲ್ಲ ಚೆಕ್ ಮಾಡ್ತಾರೆ. ಹೊಟ್ಟೆ ಭಾಗ ಮುಟ್ಟಿ ಇರ್ಬೋದು, ಅಥವಾ ಈ ಹೆಡ್ ಶೇಪ್ ಅದೆಲ್ಲ ಅವ್ರು ನೋಡ್ಕೊಂತಾರೆ. ನಮ್ಗೆ ಹೆದರಿಕೆ ಆಗೋದಲ್ವಾ, ಈ ಮಕ್ಕಳ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಡಾಕ್ಟರ್ ಹತ್ರ ಹೋಗ್ಬೇಕಂದ್ರೆ ಭಯ ಪಡೋದು. ನಿಜವಾಗ್ಲೂ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಡಾಕ್ಟರ್ ಹತ್ರ ಇವಾಗೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಏನೇ ಒಂದ್ ಸ್ವಲ್ಪ ಇಲ್ಲ ಅಂತಂದ್ರೆ ಜಸ್ಟ್ ಕರ್ಕೊಂಡು ಹೋಗೋದಿಲ್ಲ. ನಿಜ ಹೇಳ್ಬೇಕು ಅಂದ್ರೆ, ನೀವು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ನೇ ಹೇಳ್ತಾರೆ ಒಮ್ಮೊಮ್ಮೆ ಯಾವ ಅನಿವಾರ್ಯ ಇದೆ ಆವಾಗ ಇದ್ ಮಾಡ್ಬೇಕು ಅಂತ ಹೇಳಿ. ಆತರ ಎಲ್ಲ ಇರುತ್ತೆ. ಕಾಡಿಗೆ ಹಚ್ಚೋ ವಿಷಯ ಇದೆಯಲ್ಲ, ಸೊ ನಾನು ದೊಡ್ಡ ಮಗಳಿಗೆ ಹಚ್ಚಿದ್ದೆ. ಇಲ್ಲೆಲ್ಲ ಕಾಡಿಗೆ ನನ್ಗಂದ್ರೆ ಗೊತ್ತಿರ್ಲಿಲ್ಲ, ಎಲ್ಲ ಹೇಳ್ತಾ ಇದ್ರು ಕಾಡಿಗೆ ಹಚ್ಚಿದ್ರೆ ಹುಬ್ಬು ಎಲ್ಲ ಚೆನ್ನಾಗ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ದೊಡ್ಡ ಮಗಳಿಗೆ ಅದನ್ನೆಲ್ಲ ಮಾಡ್ತಾ ಇದ್ದೆ.
ಅದು ಇಲ್ಲಿ ಹುಬ್ಬು ಹಾಕೋದು ನನ್ನ ಪ್ರಕಾರ ಅದು ಅನಿವಾರ್ಯ ಇಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಅಲರ್ಜಿ ಏನು ನನ್ನ ಮಗಳಿಗೆ ಆಗ್ಲಿಲ್ಲ, ಬಟ್ ಅನಿವಾರ್ಯ ಇಲ್ಲ. ಯಾಕಂತಂದ್ರೆ ನನ್ನ ಚಿಕ್ಕ ಮಗಳಿಗೆ ಹಾಕ್ಲೇ ಇಲ್ಲ. ಇಲ್ಲೊಂದು ಬೊಟ್ಟು ಹಾಕ್ತಾ ಇದೆ. ಯಾಕಂತಂದ್ರೆ ದೃಷ್ಟಿ ಅನ್ನೋದನ್ನ ಖಂಡಿತವಾಗೂ ನಾನ್ ನಂಬ್ತೀನಿ. ಯಾರು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಬಟ್ ನಾನು ಅದನ್ನ ನಂಬ್ತೀನಿ. ನಾವು ಹಳೆ ಕಾಲದೆಲ್ಲ ರಾಂಗ್ ಅಂತ ಹೇಳೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ ಗೈಸ್. ಯಾಕಂತಂದ್ರೆ ಅದರಲ್ಲಿ ಎಷ್ಟೋ ವಿಷಯಗಳು ಸತ್ಯ ಇರುತ್ತೆ. ಹಾಗೇನೆ ಅದೊಂದು ಬೊಟ್ಟೊಂದು ಹಾಕ್ತಾ ಇದೆ ಅಷ್ಟೇ. ಮತ್ತೆ ಹುಬ್ಬು ಅದೆಲ್ಲ ಬರೆಯೋದಕ್ಕೆ ಹೋಗಿಲ್ಲ. ಕೆಲವೊಂದ್ ಮಕ್ಕಳಿಗೆ ಅಲರ್ಜಿ ಎಲ್ಲ ಆಗಬಹುದು ಅಂತ ಹೇಳಿ ಅಷ್ಟೇ. ಬರೋದ್ರು ನನ್ನ ಪ್ರಕಾರ ಏನು ತಪ್ಪಿಲ್ಲ ಅನ್ಕೊಂತೀನಿ. ಮತ್ತೆ ಬಜೆ ಹಾಕೋದು ವಿಷಯ ಅಂತಂದ್ರೆ, ನೀವ್ ಯಾರಾದ್ರೂ ಬಜೆ ಹಾಕ್ತಿದ್ದೀರಾ ಮಕ್ಕಳಿಗೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನಾನು ಇದ್ರ ಬಗ್ಗೆ ಏನು ಮಾತಾಡೋದಕ್ ಹೋಗೋದಿಲ್ಲ. ಸೊ ಬಜೆ ಹಾಕಿದೀರಾ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಒಂದು ವಿಡಿಯೋ ಹಾಕ್ತೀನಿ ಬಜೆ ಬಗ್ಗೆನೆ, ಆಯ್ತಾ. ಒಂದೊಂದು ನಾನು ಹೇಳ್ತೀನಿ ಏನಪ್ಪಾ ಅಂತಂದ್ರೆ, ಈ ಮಕ್ಕಳಿಗೆ ಹಾಲನ್ನ ಚೆನ್ನಾಗಿ ಕುಡಿಸಿ. 6 ತಿಂಗಳ ತನಕ ಬೇರೆ ಯಾವ ಫುಡ್ ಅನ್ನು ಕೊಡೋದಕ್ಕೆ ಹೋಗಬೇಡಿ. 5 ಕಂಪ್ಲೀಟ್ ಆಗುತ್ತೆ ನೋಡಿ, ಅಲ್ಲಿ ತನಕ ಮಗುಗೆ ಹಾಲನ್ನೇ ಕುಡಿಸಿ ಸಾಕಾಗುತ್ತೆ. ಅವ್ರ ಹೊಟ್ಟೆಗೆ ಅದೇನೆ ಜಾಸ್ತಿ ಆಗುತ್ತೆ. ಮೋಷನ್ ಪಾಸ್ ಮಾಡೋದಿರ್ಬೋದು, ಇದ್ರಲ್ಲೆಲ್ಲ ಅದೇ ಸಾಕಾಗುತ್ತೆ. ನೀವು ಊಟ ಎಲ್ಲ ಎಕ್ಸ್ಟ್ರಾ ಕೊಟ್ಟಾಗ ಮಕ್ಕಳಿಗೆ ಮೋಷನ್ ಗಟ್ಟಿ ಆಗೋದು, ಮತ್ತೆ ಅದು ಪ್ರಾಬ್ಲಮ್, ಇದು ಅಲರ್ಜಿ ಅದೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಆಮೇಲೆ ಡಾಕ್ಟರ್ ಹತ್ರ ಹೋಗಿ ಕೂಡ ನಾನು ಊಟ ಕೊಟ್ಟಿದ್ದೀನಿ, ಅದ್ ಕೊಟ್ಟಿದ್ದೀನಿ, ಇದು ಕೊಟ್ಟಿದ್ದೀನಿ, ಸಖತ್ತಾಗಿ ಬೈದಾಕ್ತಾರೆ ಅವರು. ಏನ್ ಗೊತ್ತಾಗಲ್ಲ ನಿಮ್ಗೆ ಹಾಗೆ ಹೀಗೆ ಅಂತ ಹೇಳಿ. ಯಾಕೆ ಸುಮ್ಮನೆ ರಿಸ್ಕ್ ಮಾಡ್ಕೋತೀರಾ ಅಲ್ವಾ. ಓಕೆ ಗೈಸ್, ಇವತ್ತಿನ ವಿಡಿಯೋ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್. ಹಾಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ಕ್ವಶನ್ಸ್ ಇದ್ರೆ ಕೇಳ್ಬೋದು ನೀವು. ನನ್ಗೇನಾದ್ರೂ ಗೊತ್ತಿದ್ರೆ ನನ್ನ ಮಕ್ಕಳಿಗೆ ರಿಲೇಟೆಡ್ ಇದ್ರೆ ನಾನು ನಿಮ್ಗೆ ಹೇಳ್ತೀನಿ, ಆಯ್ತಾ. ಓಕೆ, ಯಾವ್ದೇ ಇರ್ಲಿ, ನಾನು ನನ್ನ ಮಕ್ಕಳನ್ನ ನೋಡ್ಕೊಂಡಿರೋದು ನನ್ನ ರೀತಿಯಲ್ಲಿ ನಾನು ನಿಮ್ಗೆ ವಿಡಿಯೋದಲ್ಲಿ ಹೇಳೋದು. ನೀವು ಅಷ್ಟೇ ಅದ್ರಲ್ಲಿ ಮಕ್ಕಳಿಗೆ ನಿಮ್ದು ಯಾವ್ದು ಹೇಗಾಗತ್ತೆ ಅನ್ನೋದನ್ನ ನೀವು ಕಂಡ್ಕೊಬೇಕಾಗತ್ತೆ. ಓಕೆ ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.